18. ಅನ್ನ ನೀರು ಸೇವಿಸ್ತಾ ಇಲ್ಲ, ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿದ್ರೂ ಕೂಡ ಒಪ್ಕೊಳ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ಸಿದ್ದೇಶ್ವರ ಶ್ರೀಗಳ ಆರೋಗ್ಯದಲ್ಲಿ ಏರಿಳಿತ ಆಗ್ತಾ ಇದೆ. ವೈದ್ಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಆಶ್ರಮಕ್ಕೆ ಈಗ ಭಕ್ತ ಸಾಗರ ಜಾಸ್ತಿ ಆಗ್ತಾ ಇದೆ. ಸಿದ್ದೇಶ್ವರ ಶ್ರೀಗಳ ಆರೋಗ್ಯದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಏರಿಳಿತಗಳು ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂತಹ ಆತಂಕ ಭಕ್ತ ಸಾಗರದಲ್ಲಿದೆ. ಭಕ್ತರನ್ನ ನಿಯಂತ್ರಿಸಲಾಗದೆ ಪೊಲೀಸರು ಪರದಾಟ ಮಾಡ್ತಿದ್ದಾರೆ. ಹೆಚ್ಚುವರಿ ಪೊಲೀಸರನ್ನ ಕರೆಸಿ ಭಕ್ತರನ್ನ ಹೊರ ಕಳುಹಿಸಿದ್ದಾರೆ ಅಧಿಕಾರಿಗಳು. ಸಂಪೂರ್ಣವಾಗಿ ಜ್ಞಾನ ಯೋಗಾಶ್ರಮವನ್ನ ಈಗ ಪೊಲೀಸರು ಖಾಲಿ ಮಾಡಿಸಿದ್ದಾರೆ. ಸ್ವಾಮೀಜಿಗಳು ಅನ್ನ ನೀರು ಸೇವಿಸ್ತಾ ಇಲ್ಲ, ವೈದ್ಯರು ಹೇಳ್ತಾ ಇದ್ರು ದ್ರವ ಆಹಾರವನ್ನು ಸೇವಿಸ್ತಾ ಇಲ್ಲ ಅಂತ ಹೇಳಿ. ಮಧ್ಯಾಹ್ನದಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರಿಳಿತ ಆಗ್ತಾ ಇದೆ. ಉಸಿರಾಟದ ಸಮಸ್ಯೆ ಕಾಣಿಸ್ತಾ ಇದೆ. ಆಕ್ಸಿಜನ್ ಅಲ್ಲಿ ಇದ್ದಾರೆ ಈಗ ಸ್ವಾಮೀಜಿಗಳು. ಸೊ ಇದು ಈಗ ಆತಂಕಕ್ಕೆ ಕಾರಣ ಆಗಿದೆ ಭಕ್ತರಲ್ಲಿ ಮೊನ್ನೆಯಿಂದಲೂ ಕೂಡ ಯಾವಾಗ ಸ್ವಾಮೀಜಿಗಳಿಗೆ ಆರೋಗ್ಯದಲ್ಲಿ ಏರಿಳಿತ ಆಗಿದೆ ಅಂತ ಗೊತ್ತಾಯ್ತು ಅವತ್ತಿನಿಂದಲೇ ಆಶ್ರಮಕ್ಕೆ ಬರ್ತಾ ಇದ್ರು. ಆಶ್ರಮಕ್ಕೆ ಬಂದು ಸ್ವಾಮೀಜಿಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಕೂಡ ನೋಡ್ತಾ ಇದ್ರಲ್ಲ, ಭಕ್ತರ ನಿಯಂತ್ರಣಕ್ಕೆ ಈಗ ಖಾಕಿ ಪರದಾಟವನ್ನ ಮಾಡ್ತಾ ಇದೆ. ಯಾಕಂದ್ರೆ ನಡೆದಾಡುವ ದೇವರು ಅಂತಾನೆ ಖ್ಯಾತಿಯಾಗಿರುವ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನದಿಂದ ಎಷ್ಟೋ ಜನ ತಮ್ಮ ಜೀವನವನ್ನೇ ಬದಲಾವಣೆ ಮಾಡಿಕೊಂಡಿದ್ದಾರೆ, ತಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಕೇಳಿದ ತಕ್ಷಣ ಭಕ್ತರು ಸಾಕಷ್ಟು ಆತಂಕದಿಂದ ಕಣ್ಣೀರು ಹಾಕ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಹೇಗಿದೆ ಸ್ವಾಮೀಜಿಗಳ ಆರೋಗ್ಯ? ವೈದ್ಯರು ಏನ್ ಹೇಳ್ತಿದ್ದಾರೆ? ಭಕ್ತರನ್ನ ಈಗ ಹೊರಗೆ ಕಳಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರಾ? ನವಿತಾ, ಕಳೆದ 4 ದಿನಗಳಿಂದನೂ ಕೂಡ ಸಿದ್ದೇಶ್ವರ ಶ್ರೀಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಸೊ ಇವತ್ತು ಹೆಲ್ತ್ ಬುಲೆಟಿನಲ್ಲಿ, ಕಳೆದ 4 ದಿನದ ಹೆಲ್ತ್ ಬುಲೆಟಿನಲ್ಲಿ, ಇವತ್ತು ಹೆಲ್ತ್ ಬುಲೆಟಿನಲ್ಲಿ ಏರುಪೇರು ಹೆಚ್ಚಾಗ್ತಿರುವಂಥ ಸಂಭವಗಳೇ ಕಂಡುಬಂದು ಅದರ ಹೆಲ್ತ್ ಬುಲೆಟಿನ್ನು ಕೂಡ ಅದೇ ರೀತಿಯಾಗಿತ್ತು. ಯಾಕಂದರೆ BP ಮತ್ತು ಬ್ಲಡ್ ಪಲ್ಸ್ ರೇಟ್ ಕೂಡ ವೇರಿಯೇಷನ್ ಆಗ್ತಾ ಇತ್ತು. ಸೊ ಈಗಾಗಲೇ ಇಲ್ಲಿ ಆಶ್ರಮದ ಒಳಭಾಗದಲ್ಲಿ ನಡೀತಿರುವಂಥ ಕೆಲವು ಪ್ರಸಂಗಗಳೇನಿದೆ ಅಥವಾ ಇನ್ಸಿಡೆಂಟ್ ಇದೆ ಅಥವಾ ಈ ಸನ್ನಿವೇಶಗಳೇನಿದೆ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. 3 ದಿನಗಳಿಂದನೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಇತ್ತು. ಅವರು ಆಹಾರ ಸೇವನೆಯನ್ನು ಮಾಡ್ತಾ ಇದ್ದಿಲ್ಲ, ಆದರೆ ದ್ರವ ಸ್ವರೂಪದಲ್ಲಿ ಎಳೆನೀರು ಅಥವಾ ಹಾಲು ಅಥವಾ ಗಂಜಿ ಈ ರೀತಿಯಾಗಿ ಸೇವನೆ ಮಾಡ್ತಾಯಿದ್ರು. ಅದು ಕೂಡ ತುಂಬ ಮಿತವಾಗಿ ಸೇವನೆ ಮಾಡ್ತಾಯಿದ್ರು. ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರು 3 ಬುಲೆಟಿನ್ನಲ್ಲೂ ಕೂಡ ಹೇಳಿರೋದು ಸ್ವಲ್ಪ ಆರೋಗ್ಯ ಚೇತರಿಕೆ ಕಾಣ್ತಾ ಇಲ್ಲ, ಸ್ಥಿರತೆ ಇಲ್ಲ ಅನ್ನುವ ಮಾತನ್ನು ವೈದ್ಯರು ಕೂಡ ಹೇಳಿದರು, ಡಾಕ್ಟರ್ SP ಪಾಟೀಲ್ ಅವರು. ಸೊ ಈಗ ಇಲ್ಲಿ ಆವರಣದ ಮುಂಭಾಗದಲ್ಲಿ ನೀವು ನೋಡ್ತಾ ಹೋದರೆ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಮಾಹಿತಿ ಇಲ್ಲ. ಬಹುಶಃ ಬರುವಂಥ ಭಕ್ತರೇನಿದ್ದಾರೆ ಅವರನ್ನು ಬಂದಂಥ ಭಕ್ತರಿಗೆಲ್ಲರೂ ಕೂಡ ಇಲ್ಲಿ ಏನು ಬರುವಂಥ ಭಕ್ತರಿಗೆ ಓಡಾಡಲಿಕ್ಕೆ ಅಥವಾ ಇಲ್ಲಿ ವ್ಯವಸ್ಥೆ ಮಾಡಿದಾರಾ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಬರ್ತಾ ಇದೆ. ಆದರೆ ಇಲ್ಲಿ ಮುಂಭಾಗದಲ್ಲಿ ನೀವು ನೋಡ್ತಾ ಹೋದರೆ ವೇದಿಕೆಗಳು ಕ್ರಿಯೇಟ್ ಮಾಡ್ತಿರೋದು ಮತ್ತು ಇಲ್ಲಿ ಕಳೆದ 1 ವಾರದಿಂದನೂ ಕೂಡ ಯಾವತ್ತೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ಸಿಬ್ಬಂದಿಗಳು ಮತ್ತು ಜಿಲ್ಲಾಡಳಿತದ ಸಿಬ್ಬಂದಿಗಳಿದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಇದು ಹೊರತುಪಡಿಸಿದಂತೆ ಆಶ್ರಮದಲ್ಲಿರುವಂಥ ಸಿಬ್ಬಂದಿಗಳಿದ್ದಾರೆ ಮತ್ತು ಅವರ ಸದಸ್ಯರಿದ್ದಾರೆ. ಇದು ಹೊರತುಪಡಿಸಿ ಭಕ್ತರು ಯಾರೂ ಕೂಡ ಇಲ್ಲಿ ಇರೋದು ಕಂಡು ಬರ್ತಾ ಇಲ್ಲ. ಒಳಭಾಗದಲ್ಲಿ ನಿಮಗೆ MB ಪಾಟೀಲ್ ಅವರು ಮತ್ತು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮತ್ತು ಜಿಲ್ಲಾಧಿಕಾರಿ ಮಹಾಂತೇಶ್ ಅವರು, ಹೀಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ಹಿರಿಯ ರಾಜಕಾರಣಿಗಳು ಕೂಡ ಇಲ್ಲಿದ್ದಾರೆ. ಒಳಗಡೆ ಸಂಜೆ DC ಅವರು ಆಗಮಿಸಿದಾಗ ಒಂದು ಸಭೆಯೂ ಕೂಡ ನಡೀತು. ಸಭೆಯಲ್ಲಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ನಡೀತು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಏನೆಲ್ಲ ಬೇರೆ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೋದು, ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ಆದವು. ಆದರೆ ಶ್ರೀಗಳು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ನಾವು ಹೊರಗಡೆ ಹೋಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಯಾಕಂದರೆ ಮೊನ್ನೆಯೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮನವಿ ಮಾಡಿಕೊಂಡ್ರು. ಸ್ವತಃ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಫೋನ್ನಲ್ಲಿ ನಿಮಗೆ ಹೆಚ್ಚಿನ ಚಿಕಿತ್ಸೆಗೆ ನಿಮ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನ ಮಾಡ್ತೀವಿ, ದಯಮಾಡಿ ಅದಕ್ಕೆ ಸಹಕರಿಸಿ ಅಂತಲೂ ಕೂಡ ಮನವಿ ಮಾಡಿಕೊಂಡ್ರು ಕೂಡ ಅವರು ಕೈ ಮುಗಿದು ನಯವಾಗಿ ತಿರಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ಅವರ ಇಚ್ಛಾಶಕ್ತಿ ಇರೋದು ಇದ್ರೆ ಒಂದ್ ಕಡೆ ಈಗ ಸಾಕಷ್ಟು ಅನುಮಾನಗಳು ಬರುತ್ತೆ ನೀವೇ ಹೇಳಿದ ಹಾಗೆ. ಮತ್ತೊಂದ್ ಕಡೆ ಈಗ LED ಇಲ್ಲಿ ಕೂಡ ತೋರಿಸ್ತಾ ಇದ್ರು ಬೆಳಗಿನಿಂದಲೂ ಕೂಡ ಸ್ವಾಮೀಜಿಗಳು ಆರಾಮಾಗಿದ್ದಾರೆ ಅಂತ ಹೇಳಿ. ಈಗ್ಲೂ ಇದೆಯಾ ಆ ತರದ ವ್ಯವಸ್ಥೆ? ಯಾಕಂದ್ರೆ ಆತಂಕ ಇದೆ ಅಲ್ಲಿ ಭಕ್ತರಲ್ಲಿ.
ಅಲ್ಲ ಖಂಡಿತ ನವಿತಾ, ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ 2 ಬಾರಿ LED ವ್ಯವಸ್ಥೆಯಲ್ಲಿ ಪರದೆಯ ಮೂಲಕ ಭಕ್ತರಿಗೆ ಸಿದ್ದೇಶ್ವರ ಶ್ರೀಗಳ ರೆಕಾರ್ಡೆಡ್ ವಿಡಿಯೋವನ್ನು ತೋರಿಸಿದ್ರು. ಆದರೆ ಇವತ್ತು ಎಲ್ಲೂ ಕೂಡ ಲೈವ್ ವಿಡಿಯೋನ ಎಲ್ಲೂ ಕೂಡ ಪ್ರಸಾರ ಮಾಡಿಲ್ಲ. ಇದು ಕೂಡ ಕೆಲವೊಂದಷ್ಟು ಅನುಮಾನಗಳು ಭಕ್ತರಲ್ಲಿ ಮೂಡ್ತಾ ಇದೆ. ಕಳೆದ 1 ಗಂಟೆಯಿಂದ ಈ ಆಶ್ರಮದ ಆವರಣದಲ್ಲಿದ್ದಂಥ ಎಲ್ಲ ಭಕ್ತರನ್ನು ಕೂಡ ಹೊರಗಡೆಗೆ ಕಳಿಸ್ತಾ ಇದ್ದಾರೆ. ಇವು ಕೂಡ ಸಹಜವಾಗಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆದರೆ ಎಲ್ಲ ಭಕ್ತರ ಒಂದು ಆಶಯ ಇರೋದು ಶ್ರೀಗಳು ಆರೋಗ್ಯವಾಗಿರಲಿ, ಅವರು ನಮ್ಮ ಜೊತೆಗಿರಬೇಕು, ಪ್ರವಚನಗಳನ್ನು ಮತ್ತೆ ನೀಡಬೇಕು, ಆ ಮೂಲಕ ನಮಗೆ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗುವಂಥ ಮಾರ್ಗದರ್ಶನ ಸಿದ್ದೇಶ್ವರ ಶ್ರೀಗಳು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಕೋಟ್ಯಂತರ ಭಕ್ತರ ಅಭಿಲಾಷೆ ಆಗಿದೆ. ಆದರೆ ಇಲ್ಲಿಯ ಪರಿಸ್ಥಿತಿ ಮತ್ತು ನೋಡ್ತಾ ಹೋದರೆ ಒಂದಷ್ಟು ಅನುಮಾನಗಳು ಸಹಜವಾಗಿ ಕಾಡ್ತಾ ಇರೋದು. ಇಲ್ಲಿರುವಂಥ ಕೆಲವರು ಹಿರಿಯರನ್ನು ಕೂಡ ಮಾತಾಡ್ಸೋಂಥ ಪ್ರಯತ್ನ ಪಡ್ತೀನಿ. ಅವ್ರು ಏನು ಹೇಳ್ತಾರೆ? ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಹಾಂ, ಪೂಜ್ಯ ಅಪ್ಪಾಜಿಯವರು ಮುಳುಗಲಾರದಂಥ ಒಬ್ಬ ಮಹಾನ್ ಸೂರ್ಯ, ಒಬ್ಬ ಕೋಟಿ ಸೂರ್ಯರ ಒಂದು ಪ್ರಕಾಶ್. ಅವರು 82. ಹಾಗೆ ಮಾತನಾಡಿ ಸಂಪರ್ಕ ಮಾಡ್ತೀವಿ ಶರಣು ಹಂಪಿ. ಇನ್ನು ಕಳಸ